ವಿಶೇಷಕ್ಕೆ ಸ್ವಾಗತ. ನಾನು ಸೌಮ್ಯ. ಆಧುನಿಕ ಕಾಲದಲ್ಲಿ ಖಾದಿ ಬಟ್ಟೆ ಅಂದ್ರೆ ಎಲ್ಲರಿಗೂ ವಾಕರಿಕೆನೆ. ಒಳ್ಳೆ ಡಿಸೈನ್ ಇಲ್ಲ, ಚಿತ್ತಾರ ಇಲ್ಲ, ಓಲ್ಡ್ ಮ್ಯಾನ್ ಡ್ರೆಸ್ ಅಂತಾನೆ ಮೂಗು ಮುರಿತಾರೆ. ಆದ್ರೆ ಈಗ ಕಾಲ ಬದಲಾಗಿದೆ. ಖಾದಿ ಫ್ಯಾಷನ್ ದುನಿಯಾಕ್ಕೂ ಲಗ್ಗೆಯಿಟ್ಟಿದೆ. ವಿಶಿಷ್ಟವಾಗಿ ಸಿದ್ಧಪಡಿಸಿರೋ ಮಿಕ್ ಖಾದಿ ಎಲ್ಲರನ್ನೂ ಕೈ ಬೀಸಿ ಕರೀತಾ ಇದೆ. ಅದೇ ಈ ಹೊತ್ತಿನ ವಿಶೇಷ ಖಾದಿ ಖದರ್. ಇದು ಫ್ಯಾಷನ್ ಯುಗ. ಯುವಜನತೆಯಂತೂ ಫ್ಯಾಷನ್ ಸ್ಪರ್ಶವಿಲ್ಲದ ಏನನ್ನೂ ಬಯಸೋದಿಲ್ಲ. ಹೀಗಿರುವಾಗ ಖಾದಿ ಬಟ್ಟೆ ಇಷ್ಟಪಡ್ತಾರಾ? ಹಾಗಾಗ್ಬೇಕಾದ್ರೆ ಇರೋ ದಾರಿ ಖಾದಿಗೂ ಫ್ಯಾಷನ್ ಟಚ್ ನೀಡೋದು. ಹಾಗಾದ್ರೆ ಹೇಗಿರುತ್ತೆ? ಇಲ್ಲಿದೆ ನೋಡಿ ಖಾದಿ ಖದರ್. ಖಾದಿ ಅಂದ್ರೆ ಅದು ಸಾಹಿತಿಗಳ, ಸ್ವಾತಂತ್ರ್ಯ ಹೋರಾಟಗಾರರ, ಪತ್ರಕರ್ತರ ಉಡುಗೆ ಅನ್ನೋ ಕಾಲ ಬಂದಿತ್ತು. ಆದ್ರೆ ಕಾಲಕ್ಕೆ ತಕ್ಕಂತೆ ಖಾದಿಯ ಖದರ್ ಕೂಡ ಬದಲಾಗಿದೆ. ಫ್ಯಾಷನ್ ಲೋಕದಲ್ಲೂ ಖಾದಿಯ ಎಂಟ್ರಿ ಆಗಿದೆ. ಖಾದಿಯ ಕುರ್ತಾದಲ್ಲೇ ಖಾಸ್ ಡಿಸೈನ್ಗಳು ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇವೆ. ಆದ್ರೆ ಗುಣಮಟ್ಟದ ಖಾದಿ ಬಟ್ಟೆ ಬೇರೆ ಬಟ್ಟೆಯ ಜೊತೆಗೆ ಕಾಂಪೀಟ್ ಮಾಡುವ ಡಿಸೈನ್ನ ಕೊರತೆ ಇದೆ ಎನ್ನುವ ಮಾತಿದೆ. ಹೀಗಾಗಿ ಇದನ್ನೇ ಸವಾಲಾಗಿಸಿಕೊಂಡ ಡಿಸೈನರ್ ಮಿನಿ ಶಿಬು ಕ್ವಾಲಿಟಿ ಖಾದಿಯ ಹೈ ಫ್ಯಾಷನ್ ಡ್ರೆಸ್ಗಳನ್ನ ಹೊರತಂದಿದ್ದಾರೆ. ಖಾದಿ ನನಗೆ ಆಕ್ಚುಲಿ ಚಿಕ್ಕದಿಂದ ತುಂಬಾ ಇಷ್ಟ ಇರೋ ವಸ್ತ್ರ, ಬಟ್ಟೆ. ಸ್ಮಾಲ್ ಏಜಿಂದ ನಾನು ಯೂಸ್ ಮಾಡ್ತಾ ಬರೋದು. ಇಟ್ ಇಸ್ ದ ಬ್ಯೂಟಿ ಆಫ್ ದ ಫ್ಯಾಬ್ರಿಕ್. ಹಾಗೆ ನೋಡಿದ್ರೆ ಇದರಲ್ಲಿ ಯಾನ್ಸ್ ನೋಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕೆಂದ್ರೆ ಅದು ಕೈಯಲ್ಲಿ ಸ್ಪಿನ್ ಮಾಡ್ತಾ ಇದ್ದೀವಿ, ಕೈಯಲ್ಲಿ ವೀವ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಒಂದು ಸ್ಪೆಷಲ್ ಟೆಕ್ಸ್ಚರ್ ಇದೆ, ಒಂದು ಬ್ಯೂಟಿ ಇದೆ. ಅದು ಬೇರೆ ಮಿಲ್ ಫ್ಯಾಬ್ರಿಕ್ ಅಲ್ಲಿ ನಮಗೆ ಸಿಗೋದಿಲ್ಲ. ಮಿಂಕ್ ಎನ್ನುವ ಹೆಸರಿನಲ್ಲಿ ಪರಿಸರ ಸ್ನೇಹಿ ಬಟ್ಟೆಗಳನ್ನ ಹೊರತಂದಿರುವ ಮಿನಿ ಖಾದಿಗೂ ಮಾಡರ್ನ್ ಟಚ್ ನೀಡಿದ್ದಾರೆ. ಖಾದಿಯಲ್ಲಿ ಮಕ್ಕಳಿಗೆ, ಯುವತಿಯರಿಗೆ ಹಾಗೂ ಮಹಿಳೆಯರಿಗೆ ಇಷ್ಟವಾಗುವ ಕುರ್ತಾ, ಸ್ಕರ್ಟ್ಸ್, ಟಾಪ್ ಅನ್ನ ಪರಿಚಯಿಸಿದ್ದಾರೆ. ಖಾದಿಯಲ್ಲಿ ಯಾವ ತರ ಬಟ್ಟೆ ಇಂಟ್ರೆಸ್ಟಿಂಗ್ ಆಗಿ, ಕಂಟೆಂಪ್ರರಿ ಆಗಿ, ಮಾಡರ್ನ್ ಸ್ಟೈಲ್ ಅಲ್ಲಿ ನಾವು ಮಾಡಬಹುದು ಅಂತ ತೋರಿಸಲಿಕ್ಕೆ ಐ ಸ್ಟಾರ್ಟೆಡ್, ಅಂಡ್ ದೆನ್ ಐ ಥಿಂಕ್ ದ ಎಕ್ಸ್ಪೆರಿಮೆಂಟ್ ಹ್ಯಾಸ್ ಬೀನ್ ಕ್ವೈಟ್ ಸಕ್ಸಸ್ಫುಲ್. ಮಿನಿಯ ಮಿಂಕ್ ನಲ್ಲಿ ಎಲ್ಲಾ ಬಟ್ಟೆಗಳು ಪರಿಸರ ಸ್ನೇಹಿ. ಇಲ್ಲಿ ಬಟ್ಟೆಗೆ ಬಳಸುವ ಹತ್ತಿಯ ಬೆಳೆ ಕೂಡ ಸಾವಯವ ಕೃಷಿಯಿಂದ ತಯಾರಾದದ್ದು. ತಮಿಳುನಾಡಿನ ಬುಡಕಟ್ಟು ಜನಾಂಗದವರು ಬೆಳೆದ ಹತ್ತಿಯನ್ನೇ ಬಳಸಿದ ಬಟ್ಟೆಯನ್ನ ಮಾತ್ರ ಇಲ್ಲಿ ಉಪಯೋಗಿಸಲಾಗುತ್ತೆ. ತರಕಾರಿಯ ಬಣ್ಣದ ಡೈಯನ್ನ ಬಳಸಿದ ಬಟ್ಟೆಗಳನ್ನ ಬಳಸಲಾಗುತ್ತೆ. ಈ ಬಟ್ಟೆ ಒಂಥರ ಪರಿಸರ ಸ್ನೇಹಿಯಾದ ಬಟ್ಟೆ. ಹತ್ತಿ ಬಟ್ಟೆ ಖಾದಿ ಫ್ಯಾಷನ್ ಅಂದ್ಮೇಲೆ ಗುಣಮಟ್ಟ ಕಾಯ್ದುಕೊಳ್ಳೋದು ಒಂದು ಸವಾಲು. ಹೀಗಾಗಿ ಕೆಲಸವೂ ಜಾಸ್ತಿಯೇ. ಮಿನಿ ಅವರ ಬೆಂಗಳೂರು ಸ್ಟುಡಿಯೋದಲ್ಲಿ ಡ್ರೆಸ್ ತಯಾರಾಗುತ್ತವೆ. ಮಿನಿ ಅವರ ವಿನ್ಯಾಸಕ್ಕೆ ರೂಪ ಕೊಡುವವರ ಶ್ರಮ ಬಹಳ. ಅದರಲ್ಲಿ ತುಂಬಾ ವಿವಿಂಗ್ಸ್, ಕೊಂಬಿಂಗ್ಸ್ ಜಾಸ್ತಿ ಇರ್ತದೆ. ಮಾಮೂಲಿ ನಾರ್ಮಲ್ ನಾವು ಪಾಲಿಸ್ಟ್ರು ಇದೆಲ್ಲ ಬರೋದಿಲ್ಲ ಕ್ವಾಲಿಟಿ. ಅದರಲ್ಲಿ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿ ಕ್ವಾಲಿಟಿ ಅಷ್ಟಿರುತ್ತೆ. ನಾವು ಅದನ್ನೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಿ ಚೆನ್ನಾಗಿರೋದನ್ನ ಸ್ಟಿಚಿಂಗ್ ಮಾಡಿಸಿ ಹೊಲಿಯೋರು ಅಷ್ಟೇನೆ ಅದು ಹ್ಯಾಂಡ್ಲಿಂಗ್ ಮಾಡಬೇಕು, ಸ್ಮೂತ್ ಆಗಿ ಮಾಡಬೇಕಾಗುತ್ತೆ. ಫ್ಯಾಷನ್ ಮೋಹದ ಜೊತೆಗೆ ಪರಿಸರದ ಕಾಳಜಿಯೂ ಹೆಚ್ಚಾಗುತ್ತಿರುವ ಇಂದಿನ ದಿನಗಳಲ್ಲಿ ಎಕೋ ಫ್ಯಾಷನ್ ನಿಜಕ್ಕೂ ಹೊಸ ಅಲೆ. ಬುಡಕಟ್ಟು ಮಹಿಳೆಯರ ಅಭಿವೃದ್ಧಿಗಾಗಿ, ಪರಿಸರದ ಕಾಳಜಿಗಾಗಿ ಮಿನಿ ಆರಂಭವಾಯಿತು. ಅದೇ ಮಿಕ್ ಇಕೋ ಫ್ಯಾಷನ್ ಖಾದಿಯಲ್ಲೂ ಫ್ಯಾಷನ್ ರಂಗನ್ನ ತುಂಬಿರೋದು ಅನುರೂಪ. ಖಾದಿಯಲ್ಲೂ ಫ್ಯಾಷನೇಬಲ್ ಆಗಿ ಕಾಣಬಹುದು ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ. ಖಾದಿ ಬಟ್ಟೆಗಳು ಅಂದ್ರೆ ಅವು ಆರಾಮದಾಯಕ, ಜಂಟಲ್ ಲುಕ್ ಎನ್ನುವ ಮಾತಿದೆ. ಆದ್ರೆ ಖಾದಿಯಲ್ಲಿ ಹೆಚ್ಚು ಬಣ್ಣಗಳ ಡ್ರೆಸ್ ದೊರೆಯೋಲ್ಲ ಅನ್ನೋದು ಇತ್ತು. ಮಿಂಕ್ ಇದನ್ನ ಸುಳ್ಳಾಗಿಸಿದೆ. ಬಣ್ಣ ಬಣ್ಣದ ಖಾದಿ ಬಟ್ಟೆಗಳನ್ನ ಹೊರತರ್ತಾ ಇದೆ. ಫ್ಯಾಷನ್ ಫೋರ್ಕಾಸ್ಟ್ ನೋಡಿ ಅದನ್ನ ಹೇಗೆ ಅಂತ ಕಲರ್ಸ್ ಕೊಡ್ತೀವಿ. ಯಾನ್ಸ್ ಬರುತ್ತೆ, ನಾವು ಅಪ್ರೂವ್ ಮಾಡ್ತೀವಿ. ಅಂಡ್ ದಿಸ್ ಇಸ್ ಗಾನ್ ಫಾರ್ ಡೈಯಿಂಗ್, ಗೋಸ್ ಫಾರ್ ಬಲ್ಕ್ ಡೈಯಿಂಗ್. ಆಮೇಲೆ ವೀವ್ ಆಗುತ್ತೆ. ಫ್ಯಾಬ್ರಿಕ್ ನಮ್ಮ ಹತ್ರ ಬಂದ ಮೇಲೆ ಅದರಲ್ಲಿ ಎಂಬೆಲಿಷ್ಮೆಂಟ್ಸ್ ಹೇಗೆ ಮಾಡೋದು, ಎಂಬ್ರಾಯ್ಡ್ರಿ ಯಾವ್ದು ಹಾಕೋದು, ಯಾವ ಸ್ಟೈಲಲ್ಲಿ ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಒಂದು ಡಿಸಿಷನ್ ತಗೊಳ್ಳಿ.
ಇಲ್ಲಿನ ವಿಶೇಷತೆ ಅಂದ್ರೆ ಬಟ್ಟೆಗಳನ್ನ ಹೊಲಿಯುವ ಮುನ್ನ ತೊಳೆದು ಇಸ್ತ್ರಿ ಮಾಡಲಾಗುತ್ತೆ. ಹೀಗಾಗಿ ಗುಣಮಟ್ಟವನ್ನ ಕಾಯ್ದುಕೊಳ್ಳುವ ಬಗ್ಗೆ ಹೆಚ್ಚು ಕಾಳಜಿ. ಅಂತ ಹೇಳಿದ್ರೆ ಅದು ಒಂಥರ ಫ್ಯಾಬ್ರಿಕ್ ಬಂದು ತುಂಬಾ ತಿನ್ನಾಗಿರುತ್ತೆ. ಅದೊಂಥರ ಅದನ್ನ ತುಂಬಾ ಚೆನ್ನಾಗಿ ಅದನ್ನ ಕ್ವಾಲಿಟಿ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದು ಚೆನ್ನಾಗಿದೆ ಅಂತ ಜನ ತಗೊಂಡೋಗ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಕ್ವಾಲಿಟಿ ಬಗ್ಗೆ ತುಂಬ ಇಂಟ್ರೆಸ್ಟ್ ತಗೋಬೇಕಾಗುತ್ತೆ. ಅದನ್ನು ತುಂಬಾ ಚೆನ್ನಾಗಿ ಚೆಕ್ ಮಾಡ್ತೀವಿ. ಆಮೇಲೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಇದನ್ನೆಲ್ಲನೂ ಸರಿ ಮಾಡಿಬಿಟ್ಟು ಅದನ್ನು ಕ್ಲಿಯರ್ ಮಾಡಿನೇ ಕೊಡ್ತೀವಿ ಅದನ್ನು. ಖಾದಿ ಬಟ್ಟೆ ಅಂತಂದ್ರೆ ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ, ಜೊತೆಗೆ ಸ್ವಲ್ಪ ದುಬಾರಿ ಬೇರೆ. ಆದ್ರೆ ಇಂತಹ ಒಂದು ಖಾದಿ ಫ್ಯಾಷನ್ ಅನ್ನ ಇನ್ನಷ್ಟು ಪಾಪ್ಯುಲರೈಸ್ ಮಾಡ್ತಾ ಹೋದ್ರೆ ನೇಕಾರರಿಗೆ ಇದರಿಂದ ಸಾಕಷ್ಟು ಸಹಾಯವಾಗುತ್ತೆ. ಜೊತೆಗೆ ಖಾದಿ ಬಟ್ಟೆಗಳು ಕೂಡ ಫ್ಯಾಷನೇಬಲ್ ಆಗಿ ಕಾಣಬಹುದು ಅನ್ನೋದಕ್ಕೆ ಇದು ಸಹಾಯಕವಾಗುತ್ತೆ. ಮಿಂಕ್ ನಲ್ಲಿ ಅಡಿಯಿಂದ ಮುಡಿಯವರೆಗೂ ಪರಿಸರ ಸ್ನೇಹಿ ಬಟ್ಟೆ, ಅದು ಖಾದಿಯೇ ಆಗಿರ್ಲಿ ಅಥವಾ ಇನ್ನಿತರ ಕಾಟನ್ ಬಟ್ಟೆಗಳೇ ಆಗಿರ್ಲಿ, ಒಂದಕ್ಕಿಂತ ಒಂದು ಸುಂದರ ಡಿಸೈನ್ ನಲ್ಲಿ ಈಗಿನ ಫ್ಯಾಷನ್ ಟ್ರೆಂಡ್ಗೆ ತಕ್ಕಂತೆ ಹೊಲಿಗೆಯಾಗಿರುವುದು ಹೆಗ್ಗಳಿಕೆ. ಫ್ರಮ್ ದ ಬಿಗಿನಿಂಗ್ ಟು ದಿ ಎಂಡ್ ಇದು ಇಕೋ ಫ್ರೆಂಡ್ಲಿನೇ ಇದೆ. ಯಾಕೆಂದರೆ ಕಾಟನ್ ನಾವು ತರಿಸೋದು ಆರ್ಗ್ಯಾನಿಕ್ ಕಾಟನ್ ಇದೆ. ಅಂದರೆ ಅದರಲ್ಲಿ ಯಾವ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಯೂಸ್ ಮಾಡೋಂಗಿಲ್ಲ ಅದು ಗ್ರೋ ಮಾಡಬೇಕಾದ್ರೆ. ದೆನ್ ದ ನ್ಯಾಚುರಲ್ ಡೈಸ್ ದಟ್ ವಿ ಯೂಸ್ ಆರ್ ಅಗೇನ್ ಕಲರ್ಡ್ ಬೈ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಯಾವುದಾದ್ರೂ ನಾವು ಸಪೋಸ್ ಇದರ ಮೇಲೆ ನಾವು ಬಟನ್ಸ್ ಯೂಸ್ ಮಾಡಿದರೆ ಅದು ವುಡನ್ ಬಟನ್ಸ್ ಅಥವಾ ಶೆಲ್ ಬಟನ್ಸ್, ನ್ಯಾಚುರಲ್ ಬಟನ್ಸ್ ಇರುತ್ತೆ. ಪರಿಸರ ಮಾಲಿನ್ಯ, ರಾಸಾಯನಿಕಗಳ ಯಥೇಚ್ಛ ಬಳಕೆ ಅನ್ನೋದು ಬದುಕಿನ ಅವಿಭಾಜ್ಯ ಅಂಗ. ಹೀಗಾಗಿ ಎಕೋ ಫ್ಯಾಷನ್ ಅದನ್ನ ಹೊಡೆದೋಡಿಸುವಲ್ಲಿ ಒಂದು ಪುಟ್ಟ ಹೆಜ್ಜೆ. First century when we started off saying that chemicals in garments and chemicals in cotton, chemicals in food is injurious to health, that awareness is becoming more and more by the day. So if you go in for organic clothing, if you go in for eco fashion, ಫ್ಯಾಷನ್ ಇಲ್ಲದ ಜೀವನವನ್ನೇ ಊಹಿಸಿಕೊಳ್ಳೋಕೆ ಆಗಲ್ಲ. ಇಂತಹ ಜಮಾನದಲ್ಲಿ ರಂಗಭಿರಂಗಿ ಬಟ್ಟೆಗಳು ಉತ್ತಮ ಗುಣಮಟ್ಟದಲ್ಲಿ ದೊರೆತರೆ ಯಾರಿಗೆ ತಾನೇ ಬೇಡ ಹೇಳಿ? ಮಿಂಕ್ನ ಇಕೋ ಫ್ಯಾಷನ್ ಬೇರೆ ಬ್ರಾಂಡೆಡ್ ಬಟ್ಟೆಗಳಿಗೂ ಸೆಡ್ಡು ಹೊಡೆದಿವೆ. ನವೀನ ಡಿಸೈನ್, ಇಂಡೋ ವೆಸ್ಟರ್ನ್ ಸ್ಟೈಲಿಂಗ್ ಖಾದಿ ಬಟ್ಟೆಗಳನ್ನು ಖಾಸ್ ಆಗಿಸುತ್ತೆ. ಇದೇ ಮಿಂಕ್ ಕ್ಲೋತ್ ಸ್ಪೆಷಾಲಿಟಿ. ಖಾದಿಯ ಕುರ್ತಾ, ಸ್ಕರ್ಟ್, ಖಾದಿಯಲ್ಲೇ ಚಿಕ್ಕ ಮಕ್ಕಳ ಟಾಪ್, ಕೋಟ್ಗಳು, ಹೀಗೆ ಬಯಸಿದ ಡಿಸೈನ್ ಖಾದಿ ಹಾಗೂ ಕಾಟನ್ ನಲ್ಲಿ ಇಲ್ಲಿ ಲಭ್ಯ. ವಿಶೇಷ ಅಂದ್ರೆ ಬಟ್ಟೆ ಮಾಸಲಾಗುವ ಭಯವಿಲ್ಲ, ರಾಸಾಯನಿಕಗಳ ಬಳಕೆ ಇಲ್ಲ, ಪರಿಸರ ಸ್ನೇಹಿಯಾದರೂ ಫ್ಯಾಷನ್ ಪ್ರಿಯರ ಮನ ತಣಿಸುವ ಡಿಸೈನ್ಗಳು ಇಕೋ ಫ್ಯಾಷನ್ ಜನಪ್ರಿಯತೆಗೆ ಕಾರಣವಾಗ್ತಾ ಇದೆ. ಬಯಸಿದ ಸೈಜ್ ನಲ್ಲಿ, ಹೇಳಿ ಮಾಡಿಸಿದ ಫಿಟ್ಟಿಂಗ್ ನಲ್ಲಿ ಖಾದಿ ಕಾಟನ್ ಬಟ್ಟೆಗಳು ಇಲ್ಲಿರೋದು ಸ್ಪೆಷಲ್. ಜೊತೆಗೆ 6 ವರ್ಷದವರಿಂದ 60 ವರ್ಷದವರೆಗಿನ ಎಲ್ಲರಿಗೂ ಬಯಸುವ ಡಿಸೈನ್ ಡ್ರೆಸ್ ಇಲ್ಲಿನ ವಿಶೇಷತೆ. Actually, we are looking at 2 ranges. One is ಒಂದು 10 to 14 years range ಇದೆ. ಆಮೇಲೆ ಬೇಸಿಕ್ಲಿ ಮಹಿಳೆಯರದ್ದು ರೇಂಜ್ 2 ರೇಂಜ್ ಇದೆ. ಆದರೆ ಇಟ್ ಇಸ್ ಬೇಸಿಕ್ಲಿ ಕೀಪಿಂಗ್ ಇನ್ ಮೈಂಡ್ ದೇರ್ ಐಡಿಯಾಸ್ ಅಂಡ್ ಥಾಟ್ ಪ್ರೋಸೆಸ್. ಸೊ ಇದು ವರ್ಕ್ ಮಾಡಬೇಕಾದ್ರೆ ಐ ವಾಂಟೆಡ್ ಟು ಕೀಪ್ ಇಟ್ ಇನ್ ಮೈಂಡ್ ದಟ್ ಇಟ್ ಶುಡ್ ಬಿ ಮಾಡರ್ನ್ ಬಟ್ ಆಲ್ಸೋ ನಾಟ್ ಲೂಸ್ ದ ಇಂಡಿಯನ್ ಟಚ್. ಖಾದಿ ಬಟ್ಟೆಗಳು ಅಂದ್ರೆ ಮೂಗು ಮುರಿಯುವ ಕಾಲ ಇದಲ್ಲ. ಖಾದಿಯಲ್ಲೇ ರಂಗೀನ್ ಡಿಸೈನ್, ಮಾಡರ್ನ್ ಟಚ್ ಕೊಟ್ರೆ ಯಾರೂ ಖರೀದಿಸಬಹುದು. ಹೀಗಾದ್ರೂ ನಮ್ಮ ಖಾದಿಗೆ ಇನ್ನಷ್ಟು ಬೆಲೆ, ಉತ್ತಮ ಮಾರುಕಟ್ಟೆ ದೊರೆತರೆ ಅದಕ್ಕಿಂತ ಸಂತೋಷ ಬೇರೇನಿದೆ? ನಮ್ಮ ಖಾದಿಯನ್ನ ಆದಷ್ಟು ಜನಪ್ರಿಯಗೊಳಿಸೋದು ಮಿನಿ ಅವರ ಉದ್ದೇಶ. One, popularizing khadi as such, popularizing the concept of eco-fashion as a lifestyle change, and also bring probably more weavers into the ambit, so that we work with the cotton farmer, you work with the weaver, and you support this whole chain as you're working with it. ಮಿನಿ ಅವರ ಮಿಂಕ್ ಇಕೋ ಫ್ಯಾಷನ್ ಬೆಂಗಳೂರಿನ ಮಂತ್ರಿ ಮಾಲ್ ಹಾಗೂ ಸಿಗ್ಮಾ ಮಾಲ್ ನಲ್ಲಿದೆ. ಖಾದಿ ಬಗ್ಗೆ ಒಲವಿರ್ಲಿ ಬಿಡ್ಲಿ, ಪರಿಸರ ಸ್ನೇಹಿಗಳಾಗಿರ್ಲಿ ಇಲ್ಲದಿರ್ಲಿ, ಜಸ್ಟ್ ಫ್ಯಾಷನ್ ಪ್ರಿಯರಾಗಿದ್ರು ಮಿನಿ ಅವರ ಮಿಂಕ್ ಕೈ ಬೀಸಿ ಕರಿತಾ ಇದೆ.
ಖಾದಿ ಖದರ್ನ ಖಬರ್ ಪಸರಿಸಲು ರೆಡಿಯಾಗಿದೆ. ಖಾದಿ ಅಂತಂದ್ರೆ ರಾಜಕಾರಣಿಗಳಿಗೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾತ್ರ ಅನ್ನೋ ಕಾಲ ಇತ್ತು. ಆದ್ರೆ ಈಗ ಆ ಕಾಲ ಬದಲಾಗಿದೆ. ಎಕೋ ಫ್ರೆಂಡ್ಲಿ ಆಗಿರುವಂತಹ ಫ್ಯಾಷನೇಬಲ್ ಆಗಿರೋ ಖಾದಿ ಬಟ್ಟೆಗಳನ್ನ ಕೊಟ್ರೆ ಯಾರ್ ತಾನೇ ಬೇಡ ಅಂತಾರೆ ಹೇಳಿ. ಇನ್ನು ಬರುವ ದಿನಗಳಲ್ಲಿ ಈ ರೀತಿಯ ಫ್ಯಾಷನೇಬಲ್ ಡ್ರೆಸ್ಗಳನ್ನ ಖಾದಿಯಲ್ಲಿ ಕೊಟ್ರೆ ಜನ ಮುಗಿಬೀಳ್ತಾರೆ. ಜೊತೆಗೆ ಖಾದಿ ಕೂಡ ಬೇರೆಯ ಬಟ್ಟೆಗಳಷ್ಟೇ ಪಾಪ್ಯುಲರ್ ಆಗೋದ್ರಲ್ಲಿ ಸಂಶಯವಿಲ್ಲ. ಕ್ಯಾಮರಾ ಪರ್ಸನ್ ರವಿ ಜೊತೆ ಪ್ರತಿಮಾ ಭಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ ವೀಕ್ಷಕರೇ, ಮನಸ್ಸಿಗೊಪ್ಪುವ ಖಾದಿ, ಮಿಕ್ ಖಾದಿ ಇನ್ಮುಂದೆ ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಅನ್ವಯವಾಗುತ್ತೆ. ಕಡಿಮೆ ಬೆಲೆಗೆ ಆರೋಗ್ಯಕರ ಪರಿಸರ ಸ್ನೇಹಿ ಬಟ್ಟೆ ನಿಮ್ಮನ್ನ ರಂಗೇರಿಸಲಿದೆ. ಇನ್ಯಾಕೆ ತಡ, ನೀವು ಒಮ್ಮೆ ಮಿಕ್ ಬಟ್ಟೆ ತೊಟ್ಟು ಎಂಜಾಯ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.